ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಚಿಕ್ಕ ಅಳತೆ ಇದು. ನೋಡಿ, ಇದು ಶೋಲ್ಡರ್ ಬಂದು 12 ಇಂಚಿದೆ, ಬ್ಲೌಸುದ 14, ತೋಳಿನ ಉದ್ದ 10 ಇಂಚು, ಚೆಸ್ಟ್ ಬಂದು 31.5, ಸೊಂಟ 27, ತೋಳಿನ ಮುಂಭಾಗ ಅಂದರೆ ಸ್ಲೀವ್ ರೌಂಡಿಂಗ್ 9, ಕಂಕಳು 14, ಫ್ರಂಟ್ ಡೀಪ್ 7, ಬ್ಯಾಕ್ ಡೀಪ್ 9. ಈಗ ಯಾವ ರೀತಿ ಕಟಿಂಗ್ ಮಾಡೋದು ಇದನ್ನು ಅಂತ ತೋರಿಸ್ತೀನಿ ನೋಡಿ. ಫಸ್ಟು ನಾನಿಲ್ಲಿ ಲೈನಿಂಗನ್ನು ಕಟ್ ಮಾಡ್ಕೊತೀನಿ. ಇದು ಬಂದು ಮೈನ್ ಕ್ಲಾತ್, ಇದು ಬಂದು ಲೈನಿಂಗ್. ತೋಳಿನ ಉದ್ದ ಏನಿರುತ್ತೆ ಇದು ತುಂಬ ಚಿಕ್ಕ ಅಳತೆ ಆಗಿರೋದ್ರಿಂದ ನಾನು ಇಲ್ಲೇ ಕಟ್ ಮಾಡ್ಕೊತೀನಿ. ಏನು ಈ ಕಡೆಯಿಂದ ಫೋಲ್ಡಿಂಗನ್ನು ಮಾಡ್ಕೊತೀನಿ. ತುಂಬ ಚಿಕ್ಕ ಅಳತೆ ಇದು, ಹಂಗಾಗಿ ಸಾಕಾಗುತ್ತೆ ಇಷ್ಟು. ಈಗ ಇದು ತೋಳಿನ ಉದ್ದ. ಇಲ್ಲಿ ನಾವು ಕಟ್ ಮಾಡಿಸ್ಕೊಂಬಂದಿರ್ತೀವಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಒಂದು ಲೈನ್ ಹಾಕ್ಕೊತಾ ಇದ್ದೀನಿ. ತೋಳಿನ ಉದ್ದ ಬಂದು 10 ಇಂಚು. ತೋಳಿನ ಉದ್ದ 10 ಇಂಚು. 10 ಇಂಚ್ಗೆ 1 ಇಂಚ್ ಸೇರಿಸ್ಕೊಂಡು 11 ಇಂಚ್ಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ಕೊತೀನಿ. ನೋಡಿ, 11 ಇಂಚ್ಗೆ ಮಾರ್ಕನ್ನು ಹಾಕ್ಕೊಂಬಿಡ್ತೀನಿ. ನಾನು ಫಸ್ಟ್ ಟೈಮ್ ಇಷ್ಟು ಚಿಕ್ಕ ಅಳತೆ ಬ್ಲೌಸನ್ನು ಕಟ್ ಮಾಡ್ತಾ ಇರೋದು ಫ್ರೆಂಡ್ಸ್. ಇಷ್ಟೊಂದು ಚಿಕ್ಕ ಅಳತೆ ಕಟ್ ಮಾಡಿರಲಿಲ್ಲ. ಡೌನಿಂಗ್ ಬಂದು 3 ಇಂಚನ್ನು ಇಟ್ಕೊತಾ ಇದ್ದೀನಿ. ಯಾಕಂದರೆ ತುಂಬ ಚಿಕ್ಕ ಅಳತೆ ಆಗಿರೋದ್ರಿಂದ 3 ಇಂಚನ್ನು ಇಟ್ಕೊತೀನಿ. ತುಂಬ ಸ್ಲೋಪ್ ಆಗಿಬಿಟ್ಟು ಚೆನ್ನಾಗಿ ಫಿಟ್ಟಿಂಗ್ ಬರಲ್ಲ, ಟೈಟ್ ಆಗೋ ಚಾನ್ಸಸ್ ಇರುತ್ತೆ ನಾವು ಜಾಸ್ತಿ ಡೌನ್ ಇಟ್ಕೊಂಡ್ರೆ. ಅದಕ್ಕೆ ಆರ್ಮೋಲ್ ರೌಂಡಿಂಗ್ ಬಂದು 14, 7 ಇಂಚ್ ಎಲ್ಲಿಗೆ ಬರುತ್ತೆ ಅಥವಾ 6.5 ಇಟ್ಕೊಬೋದು. ಬಾಡಿ ಅಳತೆ ತೊಗೊಂಡಿರೋದ್ರಿಂದ ನಾನು 6.25ಗೆ ಹೋಗ್ತಾಯಿದ್ದೀನಿ. 7 ಇಟ್ಕೊಬೇಕಾಗಿತ್ತು, ಅಷ್ಟಕ್ಕೆ ಹೋಗ್ತಾಯಿದ್ದೀನಿ. ಮತ್ತು ನೋಡಿ, ಒಂದು ಶೇಪನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ. ಈ ಥರ ಒಂದು ಶೇಪ್ ಕೊಟ್ಕೊತಾ ಇದ್ದೀನಿ. ಸ್ಲೀವ್ ರೌಂಡಿಂಗ್ ಬಂದು 9 ಇರೋದ್ರಿಂದ 4.5 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ. ಇದು +2 ಇಂಚಸ್ಸು ಮಾರ್ಜಿನ್ಗೋಸ್ಕರ. ಈಗ ನಮ್ಮದು ಬ್ಲೌಸ್ ತೋಳೇನಿತ್ತು ಅದು ಕಟಿಂಗ್ ಆಯಿತು. ಈಗ ಉಳಿದಿರೋಂತಹ ಏನು ಲೈನಿಂಗ್ ಇರುತ್ತೆ ಅದರಲ್ಲಿ ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಹಿಂಗಿಟ್ಕೊಳ್ಳಿ. ಬ್ಯಾಕ್ ಪಾರ್ಟಲ್ಲಿ ನಾವು ಅಳತೆಗಿಂತ 1/2 ಇಂಚ್ ಕಡಿಮೆ ಇಟ್ಕೊತೀವಿ. ಫ್ರಂಟ್ ಪಾರ್ಟಲ್ಲಿ ಅಳತೆಗಿಂತ 1/2 ಇಂಚ್ ಜಾಸ್ತಿ ಇಟ್ಕೊತೀವಿ. 31.5 ಅಂದರೆ 8×4 37, 7.25 ಬರುತ್ತೆ ಫ್ರೆಂಡ್ಸ್. ಬಂದು 7.25 ಬರುತ್ತೆ. ನಾನು 1/4 ಇಂಚ್ ಕಡಿಮೆ ಮಾಡ್ಕೊಂಡು 7.25 ಇಡ್ತಾ ಇದ್ದೀನಿ. ಬ್ಯಾಕಲ್ಲಿ ಎದೆ ಸುತ್ತ ಅಳತೆ ಬಂದು 7.5 ಇಡ್ತೀನಿ. ತುಂಬಾ ಚಿಕ್ಕ ಅಳತೆ ನೋಡ್ತಾ ಇರ್ಬೋದು. ಫಸ್ಟು ಏನು ಚೆಸ್ಟ್ ಇರುತ್ತೋ ಅದರ 4ನೇ ಒಂದು ಭಾಗ ಹಾಕ್ಬಿಟ್ಟು ಒಂದು ಲೈನನ್ನು ಎಳ್ಕೊಳ್ಳಿ. ಬ್ಲೌಸ್ ಉದ್ದ ಬಂದು 14 ಇಂಚು. 14, 1 ಇಂಚು ಸೇರಿಸಿ 15. ನಾನು ಒಂದು ಸ್ವಲ್ಪ ಕಡಿಮೆನೇ ಮಾಡ್ತಾಯಿದ್ದೀನಿ. ತುಂಬ ಚಿಕ್ಕ ಅಳತೆ ಆಗಿರೋದ್ರಿಂದ ಉದ್ದ ಆಗಿಬಿಟ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ. ಹಂಗಾಗಿ ಬ್ಲೌಸ್ ಉದ್ದ ಬಂದು 13.5, 1/4 ಇಂಚೆ 14.25 ಹೋಗ್ತಾಯಿದ್ದೀನಿ. 13.25 ತೊಗೊಂಡು 14.25 ಹೋಗ್ತಾಯಿದ್ದೀನಿ. ಯಾಕಂದರೆ ತುಂಬ ಚಿಕ್ಕ ಅಳತೆ ಆದಾಗ ಲೆಂತ್ ಜಾಸ್ತಿ ಅನಿಸ್ತಾ ಇರುತ್ತೆ. ಹಂಗಾಗಿ ಇಲ್ಲಿ ನಾನು ನೆಕ್ಕಿನ ಅಗಲ ಬಂದು 1.25 ಇಂಚನ್ನು ತೆಗೆದುಕೊತಾ ಇದ್ದೀನಿ. ಯಾವುದೇ ಡೋರಿ ಇಟ್ಕೊಳಲ್ಲ ಇವರು, ಹಂಗಾಗಿ 1.25. ಮತ್ತು ಶೋಲ್ಡರ್ ಬಂದು 3 ಇಂಚು. ಟೋಟಲ್ ಆಗಿ ಇಲ್ಲಿ ನಾನು ತೆಗೆದುಕೊಂಡಿರೋದು 4.5, 4.25 ತೆಗೆದುಕೊಂಡಿದ್ದೀನಿ. ನೆಕ್ಕು ಮತ್ತು ಶೋಲ್ಡರನ್ನು ಸೇರಿಸಿ ಇಲ್ಲಿ ಬಂದು 5 ಇಂಚ್ವರೆಗೂ ನಾವು ಆರ್ಮೋಲ್ ರೌಂಡಿಂಗನ್ನು ತೆಗೆದುಕೊಳ್ಳೋಣ. ಸಾಕಾಗುತ್ತೆ ಫ್ರೆಂಡ್ಸ್. ತುಂಬ ಸಣ್ಣ ಅಳತೆ ಆಗಿರೋದ್ರಿಂದ ಅಷ್ಟನ್ನು ತೆಗೆದುಕೊತಾ ಇದ್ದೀನಿ. ಮತ್ತು ಇಲ್ಲಿ 1 ಇಂಚು, ತುಂಬ ಚಿಕ್ಕ ಅಳತೆಗೆಲ್ಲ ನೀವು 1/4ವರೆಗೂ ಹೋಗಬೇಡಿ, ಕುಪ್ಪೆ ಬರೋ ಚಾನ್ಸಸ್ ಇರುತ್ತೆ. 1 ಇಂಚ್ಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ಕೊಂಡು ಒಂದು ಶೇಪನ್ನು ಕೊಟ್ಕೊಂಡ್ಬಿಡ್ತೀನಿ. ನೋಡಿ, ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ. ಈಗ ನಮ್ಮದು ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಬ್ಯಾಕ್ ಡೀಪ್ ಬಂದು 9 ಇಂಚಸ್ ಇದೆ. 9 ಇಂಚ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಮಾರ್ಕನ್ನು ಹಾಕ್ಕೊಳ್ಳೋಣ. ಸಾಕಾಗುತ್ತೆ. 9 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾಯಿದ್ದೀನಿ. ಇಲ್ಲಿ ಬಂದು 2.5, 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊತಾ ಇದ್ದೀನಿ ಬ್ರಾಡ್ಗೋಸ್ಕರ. ಇಲ್ಲಿ ಏನು 1.25 ಇತ್ತು ಮತ್ತು 2.5 ಇದನ್ನು ಸೇರಿಸೋಣ. ಸೇರಿಸ್ಬಿಟ್ಟು ನೀಟಾಗಿ ಒಂದು ಶೇಪನ್ನು ಫಸ್ಟು ನೀವೇನು ಗೊತ್ತಾ, ನೆಕ್ ಶೇಪ್ ಹಾಕೋದನ್ನು ನೀಟಾಗಿ ಕಲೀರಿ. ಆರ್ಮೋಲ್ ಆಗಿರ್ಬೋದು ಮತ್ತು ನೆಕ್ ಆಗಿರ್ಬೋದು ಕರೆಕ್ಟಾಗಿ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಮತ್ತು ಸೆಂಟ್ರಲ್ಲಿ ಇದು ಕೂಡ ಒಂದು 3.5, 4 ಇಂಚ್ ಅಷ್ಟೇ ಹೈಟ್ ಇರಲಿ. ತುಂಬ ಜಾಸ್ತಿ ಹೈಟೆಲ್ಲ ಬೇಡ. 3.5ವರೆಗೂ ಮಾಡ್ಕೊತೀನಿ.
ಡಾಟ್ ಏನಿದೆ ಅದು ಇಲ್ಲಿಂದ 1/2 ಇಂಚು ಸ್ಲೋಪು. ಇದು ಕೊಡಬೇಕಾದ್ರೆ ಖಂಡಿತ ಕೊಡಬೇಕು, ಇಲ್ಲಾಂದರೆ ಕರೆಕ್ಟಾಗಿ ಕೂರಲ್ಲ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಮತ್ತು ನೀವು ಕಟ್ ಮಾಡಬೇಕಾದ್ರೆ ಆದಷ್ಟು ನಮ್ಮದು ಏನು ಮಾರ್ಕಿಂಗ್ ಹಾಕಿರ್ತೀವಿ ಅದು ನಮ್ಮ ಮೇಯ್ನ್ ಬಟ್ಟೆ ಮೇಲೆ ಇರಬೇಕು. ಅದನ್ನು ನೋಡಿಕೊಂಡು ಕಟಿಂಗ್ ಮಾಡಿ. ನಮ್ಮ ಬ್ಯಾಕ್ ಮಾರ್ಕಿಂಗ್ ಆಯಿತು. ಈಗ ಫ್ರಂಟ್ ಮಾರ್ಕಿಂಗನ್ನು ಮಾಡ್ಕೊಳ್ಳೋಣ. ನೋಡಿ, ಉಳಿದಿರೋಂತಹ ಬಟ್ಟೆ ಏನಿತ್ತು ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ಇದೇ ಸುತ್ತಳದೆ ಬಂದು 7:45 ಇರೋದು 8:15ವರೆಗೂ ನಾನು ಹೋಗ್ತೀನಿ. 8:30 ಅಥವಾ 8:30ವರೆಗೂ ನಾವು ಹೋಗ್ಬೋದು. ಟೋಟಲಾಗಿ 1/2 ಇಂಚ್ ಜಾಸ್ತಿ ತೆಗೆದುಕೊಳ್ಳಿ, ಸಾಕಾಗುತ್ತೆ. ಬ್ಲೌಸಿನ ಉದ್ದ ಬಂದು ಇವ್ರದ್ದು ಚೆಸ್ಟೆಲ್ಲ ತುಂಬ ಚಿಕ್ಕದಿರೋದ್ರಿಂದ ನಾನಿಲ್ಲಿ ಡಾಟ್ ಹಿಡಿಯೋದಕ್ಕೂ ಕೂಡ ತುಂಬಾ ಕಡಿಮೆ ತೊಗೊತಾ ಇದ್ದೀನಿ. ಬ್ಲೌಸ್ ಉದ್ದ ಏನಿರುತ್ತೆ +2 ಇಂಚಸ್ ಎಕ್ಸ್ಟ್ರಾ ತೆಗೆದುಕೊತೀನಿ ಅಷ್ಟೇನೆ. ಬ್ಲೌಸ್ ಉದ್ದ 14 ಅಂದರೆ 16 ಇಂಚ್ವರೆಗೂ ಇಲ್ಲಿ ಹೋಗ್ತೀನಿ. ಫ್ರಂಟಲ್ಲಿ ಮಾತ್ರ ನಾನು ಕಡಿಮೆ ಮಾಡ್ತಾಯಿಲ್ಲ, 16 ಇಂಚ್ಗೆ ನಾನು ಇಲ್ಲಿ ಮಾರ್ಕನ್ನು ಹಾಕೊತಾ ಇದ್ದೀನಿ. ಏನು ಬ್ಲೌಸ್ ಲೆಂತ್ ಇರುತ್ತೋ ತುಂಬ ಚಿಕ್ಕ ಅಳತೆ ಆದಾಗ ಬ್ಲೌಸ್ ಉದ್ದಕ್ಕಿಂತ 2 ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ, ಕರೆಕ್ಟಾಗುತ್ತೆ. ಚೆಸ್ಟ್ ದಪ್ಪ ಇದ್ದಾಗ ಮಾತ್ರ ನಾವು ಲೋಯರ್ ಚೆಸ್ಟನ್ನು ತೆಗೆದುಕೊಂಡು ಮಾಡ್ಕೊತೀವಿ. ಇಲ್ಲಿ ಬಂದು 2.25ವರೆಗೂ ನೆಕ್ಕಿನ ಅಗಲ 2.25 ತೆಗೆದುಕೊಂಡಿದ್ದೀನಿ. ಶೋಲ್ಡರ್ ಬ್ಯಾಕಲ್ಲಿ ಏನು ತೆಗೆದುಕೊಂಡಿದ್ನೋ 3 ಇಂಚು ಅದನ್ನೇ ತೆಗೆದುಕೊಂಡಿದ್ದೀನಿ. ಇಲ್ಲೂ ಕೂಡ 5.5 ತಗೊಂಡಿದ್ದೆ, 5 ಇಂಚು 5.5 ನಾವು ಒಂದ್ಸಲ ಚೆಕ್ ಮಾಡ್ತೀನಿ. ಇಲ್ಲಿ 5 ಇಂಚ್ ತಗೊಂಡಿದ್ದೆ. ಇಲ್ಲೂ ಕೂಡ ನಾನು 5 ಇಂಚ್ಗೆ ಮಾಡ್ಕೊತೀನಿ, ಯಾಕಂದರೆ ಡಬಲ್ ಮಾರ್ಕಿಂಗ್ ಹಾಕ್ತೀವಿ. ಹಂಗಾಗಿ ಅದೇ ಹೇಳಿದ್ನಲ್ಲ, ನಾನು ಕಟ್ ಮಾಡಿರೋಂತಹ ಫಸ್ಟ್ ಚಿಕ್ಕ ಅಳತೆಯ ಬ್ಲೌಸ್ ಇದು. ಈಗ ಮತ್ತೆ 7.75 ಪ್ಲಸ್ 1/2 ಇಂಚ್ ಸೇರಿಸಿ 8.15ಗೆ ನಾನು ಹೋಗ್ತಾ ಇದ್ದೀನಿ. +2 ಇಂಚಸ್ಸು ಮಾರ್ಜಿನ್ಗೋಸ್ಕರ. ಇಷ್ಟ ಆಯಿತು. ಬೆಲ್ಟ್ ಪಟ್ಟಿನೂ ಅಷ್ಟೇ ತುಂಬ ಚಿಕ್ಕದಾಗಿರಬೇಕು, ಅದನ್ನು ಕೂಡ ತುಂಬ ಜಾಸ್ತಿ ಎಲ್ಲ ಮಾಡೋಂಗಿಲ್ಲ. ಇಲ್ಲಿ ನಾನು 3.25 ಇಟ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಬಂದು 3.25. ಬೇರೆದೆಲ್ಲ ನಾನು 4 ಇಂಚ್ವರೆಗೆ ಹೋಗ್ತೀನಿ. ಮತ್ತು ಇಲ್ಲಿ ಬಂದು ಸೆಂಟರಲ್ಲಿ 2.25ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಬಂದು ಒಂದು 3 ಇಂಚು ತೊಗೊಬೋದು ಅಥವಾ 2.25ಗೆ ಹೋಗ್ಬೋದು. ಈ ಥರ ಒಂದು ಶೇಪನ್ನು ಕೊಟ್ಕೊಳ್ಳಿ. ಮತ್ತು ಈ ಪಾರ್ಟ್ ತುಂಬ ಜಾಸ್ತಿ ಆಯಿತು ಅನಿಸಿದ್ರೆ ಇಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿ ತೆಗಿಬೋದು. ನಾನು 3ನೇ ಡಾಟ್ ಬೇಕಾಗಿಲ್ಲ, ಯಾಕಂದರೆ ಚೆಸ್ಟ್ ತುಂಬ ಸಣ್ಣ ಇದ್ದಾಗ 3ನೇ ಡಾಟು ಬೇಡ. ಯಾವಾಗಲೂ ಸೈಡ್ ಡಾಟ್ ಬೇಕೇ ಆಗಿಲ್ಲ ನಮಗೆ, ಹಂಗಾಗಿ ಏನು ಬೇಡ. ಇಲ್ಲಿ ಬಂದು 7 ಇಂಚಸ್ ಇವ್ರದ್ದು ಏನಿತ್ತು ಅದನ್ನು ತೆಗೆದುಕೊತಾ ಇದ್ದೀನಿ. ಮತ್ತು 2.25ವರೆಗೂ ಅಗಲ ಬಂದು ಬ್ರಾಡ್ ಬಂದು 2.25ವರೆಗೂ ತೊಗೊತಾ ಇದ್ದೀನಿ. ಇಲ್ಲಿ ಬಂದು 2.15 ತೆಗೆದುಕೊಂಡಿದ್ದೆ, ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಅಷ್ಟೇ. ಇದನ್ನು ನೀಟಾಗಿ ಒಂದು ಶೇಪನ್ನು ತಗೊಳ್ಳಿ. ಇಲ್ಲೂ ಅಷ್ಟೇ 3/4 ಇಂಚ್ಗೆ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ. ನಾರ್ಮಲ್ಲಾಗಿ ಏನು ಹಾಕ್ಕೊಬೇಕೋ ನೀವು ಆ ಮಾರ್ಕಿಂಗನ್ನು ಹಾಕ್ಕೊಂಬಿಡಿ. ಮತ್ತು ಇಲ್ಲೊಂದು 1/4 ಇಂಚ್ ಒಳಗಡೆ ಮಾರ್ಕ್ ಹಾಕ್ಕೊಂಡು ಈ ಥರ ಇವೆಲ್ಲವನ್ನು ಸೇರಿಸ್ಕೊಳ್ಳಿ. ನಾರ್ಮಲ್ ಮಾರ್ಕಿಂಗ್ ಏನಿರುತ್ತೆ ಅದನ್ನ ಹಾಕ್ಕೊಂಡ್ಮೇಲೆ ಒಂದು 3/4 ಇಂಚು. ಬೇರೆಯವನ್ನೆಲ್ಲ ನಾವು ಏನು ಮಾಡ್ತಿದ್ವಿ 1 ಇಂಚಿಗೆ ತೊಗೊತಾ ಇದ್ದೆ. ಇದು ತುಂಬ ಚಿಕ್ಕ ಅಳತೆ ಆಗಿರೋದ್ರಿಂದ 3/4 ಇಂಚ್ ಇಲ್ಲಿಂದ ಈ ಏನು ಎಲ್ ಶೇಪ್ ಇದೆಯೋ ಸ್ಟಾರ್ಟ್ ಆಗಿರುತ್ತಲ್ಲ, ಇಲ್ಲಿಂದ 3/4 ಇಂಚು, ಇಲ್ಲಿಂದ 3/4 ಇಂಚಿಗೆ ಮಾಡಿಕೊಂಡು ಸೆಂಟ್ರಲ್ ಒಂದು ಮಾರ್ಕನ್ನು ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು 2.25 ಫಸ್ಟು ಡಾಟ್ ಹಿಡಿಯೋದು 2.25, ಮತ್ತು ಅಲ್ಲಿಂದ 2 ಇಂಚಸ್ಸು. ತುಂಬ ಚಿಕ್ಕ ಅಳತೆ ಆಗಿರೋದ್ರಿಂದ 2 ಇಂಚ್ ಅಷ್ಟೇ ತೊಗೊತಾ ಇದ್ದೀನಿ ನಾನು. ನೋಡಿ, ಇಷ್ಟು ತೆಗೆದುಕೊಂಡ್ರೆ ಆಯ್ತು. ಇಲ್ಲ, ನಾನಿಲ್ಲಿ 3 ಇಂಚ್ವರೆಗೆ ತೆಗೆದುಕೊಂಡಿದ್ದೀನಿ. ಇಲ್ಲಿ ಒಂದು 1/2 ಇಂಚ್ ನಾವು ಹಿಂಗೆ ಕಟ್ ಮಾಡಿ ತೆಗೆದುಬಿಡೋಣ. ಈ ಸೈಡ್ ತುಂಬ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ತೆಗಿತಾ ಇದ್ದೀನಿ. ಇಲ್ಲೂ ಕೂಡ ಬೇಕಾದರೆ ನೀವು ಒಂದು ಸ್ವಲ್ಪ ತೆಗಿಬೋದು, ಇಲ್ಲೂ ಕೂಡ ತೆಗಿಬೋದು. ಈ ಮಾರ್ಕಿಂಗು ಮತ್ತು ಈ ಮಾರ್ಕಿಂಗು ಸೇರಿಕೊಂಡು ನೋಡ್ಕೊಳ್ಳಿ.
ಇಲ್ಲಿಂದ 3.5 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಇಲ್ಲಿ ಬಂದು ಜಾಸ್ತಿಯಲ್ಲಿ ಹಿಡಿಯೋದು ಬೇಡ, ಅರ್ಧ ಇಂಚ್ಗಿಂತ 1 ಪಾಯಿಂಟ್ ಕಡಿಮೆ ಡಾಟ್ ಹಿಡಿಯೋದಕ್ಕೆ, ಈ ಡಾಟ್ ಹಿಡಿಯೋದಕ್ಕೆ ಅಷ್ಟನ್ನು ಹಾಕ್ಕೊಳ್ಳಿ. 1/4 ಇಂಚ್ಗಿಂತ 1 ಪಾಯಿಂಟ್ ಜಾಸ್ತಿ, ಟೋಟಲ್ ಆಗಿ 1/4 ಇಂಚನ್ನು ತೆಗೆದುಕೊಂಡಿದ್ದೀನಿ. ಅಬ್ಸರ್ವ್ ಮಾಡಿ. ಇಲ್ಲಿ ಒಂದು ಸ್ವಲ್ಪ 1 ಸೆಕೆಂಡ್ ಮಾರ್ಕಿಂಗನ್ನು ಹಾಕ್ಕೊಳ್ಳಿ. ಇಷ್ಟೇ ಇರುತ್ತೆ. ಇಲ್ಲಿ ಇದು ಕೂಡ ಅಷ್ಟೇ, ಡಾಟ್ ತುಂಬ ಜಾಸ್ತಿ ಎಲ್ಲ ಹಿಡಿಯೋದು ಬೇಡ, ಯಾಕಂದರೆ ನಮಗೆ ಜಾಸ್ತಿ ಹಿಡಿದಾಗ ಏನಾಗುತ್ತೆ, ಈ ಕಪ್ಸಿನ ಇದೇನಿರುತ್ತೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದು ನಮ್ಮ ನಾರ್ಮಲ್ ಬೆಡ್ ಪಟ್ಟಿ ಏನಿರುತ್ತೆ ಅದು. ನೀವು ಅಂದ್ಕೊಬೋದು ಏನಕ್ಕೆ ಈ ಥರ ಕಟ್ಟಿಂಗ್ ಮಾಡ್ತಾರೆ ಅಂತ. ಅವು ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂದರೆ ಆ ಥರ ಮಾಡ್ಕೊಳ್ಳಿ. ನಮಗೇನು ಬೇಕಾಗಿತ್ತು ಅದು ಸೈಡಲ್ಲೂ ಅಷ್ಟೇ ನೀಟಾಗಿ ಸಿಕ್ತು. ಈಗ ಇಲ್ಲೊಂದು ಸಲ ಇದೇನಿರುತ್ತೆ ಇದು ಡಾಟು, ಇದನ್ನ ಹಿಡಿದು ನೋಡ್ಕೊಳ್ಳಿ. ಆರ್ಮೋಲ್ ರೌಂಡಿಂಗ್ ಏನಿದೆ ಅದು ಕರೆಕ್ಟಾಗಿದ್ರೆ ಓಕೆ, ಇಲ್ಲ ಅಂದರೆ ಒಂದು ಸ್ವಲ್ಪ ಅದನ್ನು ರೌಂಡ್ ಶೇಪಿಗೆ ನೀಟಾಗಿ ಮಾಡ್ಕೊಳ್ಳಿ. ಈ ಥರ ರೌಂಡ್ ಶೇಪ್ ಬರೋ ಥರ ನೋಡ್ಕೊಳ್ಳಿ, ಕರೆಕ್ಟ್ ಆಗುತ್ತೆ. ಇದು ಫ್ರಂಟಲ್ಲೂ ಅಷ್ಟೇ ನೆಕ್ಕನ್ನು ಕಟ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಇಟ್ಕೊಂಡು ನಾವು ಮೇನ್ ಬಟ್ಟೆನ ಕಟ್ ಮಾಡ್ಕೊಂಬಿಡೋಣ. ಇಲ್ಲಿ ಆನೆ ನೋಡ್ಕೊಬೇಕು, ಆನೆ ಇದೆ, ಹಂಗಾಗಿ ನಾನು ನೋಡಿ ಇಲ್ಲಿ ಈ ಥರ ಇರೋದ್ರಿಂದ ನೋಡ್ಕೊಂಡು ಕಟ್ ಮಾಡ್ಕೊತೀನಿ. ಸ್ವಲ್ಪ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಬೇಕು, ತೊಂದರೆ ಇಲ್ಲ, ಅಟ್ಯಾಚ್ ಮಾಡ್ಕೊತೀನಿ. ಇಲ್ಲ ನೀವು ಒಂದೇ ಸೈಡ್ ಅಟ್ಯಾಚ್ ಮಾಡ್ಕೊತೀನಿ ಅಂದರೆ ಸ್ವಲ್ಪ ಹಿಂಗೆ ಸೆಟ್ ಮಾಡ್ಕೊಳ್ಳಿ. ಈ ಲೈನಿಗೆ ಮಾತ್ರ ನಾವು ಮಾಡ್ಕೊಬೋದು, ಅಟ್ಯಾಚ್ ಮಾಡ್ಕೊಬೋದು. ನಾಚಾಕೊಳ್ಳಿ. ಈಗಷ್ಟೇ ಈ ಥರನೇ ಮಾಡ್ಕೊಂಡು ಹೋಗಬೇಕು ನಾವು. ಬ್ಯಾಕ್ ಆಗಿರ್ಬೋದು, ಫ್ರಂಟ್ ಆಗಿರ್ಬೋದು, ಸೇಮ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನಾವು ಉಲ್ಟಾ ಎಲ್ಲ ಆ ಕಡೆ ಸೈಡಿಂದೆಲ್ಲ ಮಾಡ್ಕೊಂಬರೋಕ್ಕಾಗಲ್ಲ, ಈ ಸೈಡಿಂದಲೇ ಮಾಡ್ಕೊಂಡು ಹೋಗಬೇಕು. ನೋಡಿ, ನಾವು ತೋಳಿಗೆ 2 ಪೀಸ್ ಅಷ್ಟೇ ಕೊಡಿಸ್ಬೇಕಾಗಿತ್ತು, ಅದನ್ನು ನಾನಿಲ್ಲಿ ಕರೆಕ್ಟಾಗಿ ಬಂದಿರಲಿಲ್ಲ, ಅದು ನೋಡ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿದೆ. ಇದಕ್ಕೇನು 2 ಪೀಸ್ ಮಾತ್ರ ಕೂಡಿಸ್ಬೇಕು, ಅದನ್ನ ಇಟ್ಕೊತಾ ಇದ್ದೀನಿ. ತೋಳಿಗೆ ಬಟ್ಟೆ ಕರೆಕ್ಟಾಗಿ ಆಯಿತು. ಇದು ಬಂದು ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಈಗ ಫ್ರಂಟ್ ಪಾರ್ಟು ಕೂಡ ಸೇಮ್ ಈಗ ಹೆಂಗಿಟ್ಟಿದ್ವೋ ಹಂಗೆ ಇಟ್ಕೊಂಡು ಹೋಗಬೇಕು, ಇಲ್ಲಾಂದರೆ ಕರೆಕ್ಟ್ ಬರಲ್ಲ.
ತುಂಬ ದೊಡ್ಡ ಅಳತೆ ಆದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಈ ಥರ ಬಂದಾಗ ಚಿಕ್ಕ ಅಳತೆ ಅಂದರೆ ಏನು ತೊಂದರೆ ಇಲ್ಲ, ಆರಾಮಾಗಿ ನೀವು ಕಟ್ ಮಾಡ್ಕೊಬೋದು, ಸಿಗುತ್ತೆ ಬಟ್ಟೆ. ಮೊದಲು ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ. ಇಟ್ಕೊತಾ ಇದ್ದೀನಿ. ಇಲ್ಲಿ ನಮಗೆ ಬಟ್ಟೆ ಆರಾಮಾಗಿ ಸಿಗುತ್ತೆ. ಮತ್ತು ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಹಾಕಿರ್ಬೋದು, ಅಥವಾ ಥ್ರೆಡ್ ಪೈಪಿಂಗ್ ಏನಾದರೂ ಸೇಮ್ ಕಲರಲ್ಲಿ ಮಾಡ್ತೀನಿ ಅಂದ್ರೆ ಓಕೆ, ಅಥವಾ ಇಲ್ಲಿ ಕಲರ್ಸ್ಗಳು ಇದೆಯಲ್ಲ ಇದರೊಳಗೆ ಯಾವ್ದು ಬೇಕಾದ್ರೂ ಮಾಡ್ಬೋದು ನಾವು. ನೋಡಿ ಕರೆಕ್ಟಾಗಿ ನಮಗೆ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಮತ್ತು ಇದರೊಳಗೆ ನಾವು ಏಮಿಂಗ್ ಮಾಡೋದಕ್ಕೆ ಮಾಡ್ಕೊಬೋದು. ತೋಳು ನೋಡಿದ್ರಲ್ವ ತುಂಬ ಚಿಕ್ಕ ಅಳತೆ, ಬಾಡಿ ಅಳತೆ ತಗೊಂಡಾಗ ಯಾವ ರೀತಿ ಕಟಿಂಗ್ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.